2024ರ ಲೋಕಸಭಾ ಚುನಾವಣೆಯಲ್ಲಿ ಟಿಕೆಟ್ ಸಿಗದೇ ಇರೋ ಕಾರಣಕ್ಕೆ ಹಲವಾರು ನಾಯಕರುಗಳು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಕೆಲವು ನಾಯಕರುಗಳು ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ ಎನ್ನುವಂತಹ ನಿರ್ಧಾರವನ್ನು ಸಹ ಪ್ರಕಟಿಸಿದ್ರು. ಅವರ ಮನವೊಲಿಸೋ ಪ್ರಯತ್ನದಲ್ಲಿ ಪಕ್ಷಗಳು ಯಶಸ್ವಿಯಾಗಿದ್ದಾವೆ. ಆದರೆ ಬಿಜೆಪಿ ಪಕ್ಷ KS ಈಶ್ವರಪ್ಪನವರ ಮನವೊಲಿಸೋದ್ರಲ್ಲಿ ಸೋತಿದೆ ಅಥವಾ ವಿಫಲವಾಗಿದೆ ಅಂತ ಹೇಳ್ಬೋದು. ನಿನ್ನೆಯ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡುತ್ತಾ ಈಶ್ವರಪ್ಪನವರು ಹೇಳ್ತಾರೆ, ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡ್ತೀನಿ, ನನಗೆ ನರೇಂದ್ರ ಮೋದಿಜಿ ಮತ್ತು ಅಮಿತ್ ಶಾ ಅವರ ಆಶೀರ್ವಾದ ಇದೆ, ಅವರ ಆಶೀರ್ವಾದದಿಂದ ನಾನು ಇಲ್ಲಿ ಗೆದ್ದೇ ಗೆಲ್ತೀನಿ ಎನ್ನುವಂತಹ ಹೇಳಿಕೆಗಳನ್ನ ಕೊಡ್ತಾರೆ. ನಮ್ಮೆಲ್ಲರಿಗೂ ಗೊತ್ತು ಸ್ನೇಹಿಗಳೇ, ಬಿಜೆಪಿ ಪಕ್ಷದ ಸಚಿವರಾಗಿದ್ರು, DCM ಆಗಿದ್ರು KS ಈಶ್ವರಪ್ಪನವರು. ನಂತರ ದಿನಗಳಲ್ಲಿ ಸಂತೋಷ್ ಅವರ ವಿಷಯದಲ್ಲಿ ಅಂದ್ರೆ 40% ಹಗರಣದ ವಿಷಯದಲ್ಲಿ ರಾಜೀನಾಮೆಯನ್ನು ಸಹ ಕೊಟ್ಟಿದ್ರು. ಸಂತೋಷ್ ಅನ್ನುವರು ಆತ್ಮಹತ್ಯೆ ಮಾಡಿಕೊಂಡ ನಂತರ ಇವರು ರಾಜೀನಾಮೆಯನ್ನ ಕೊಟ್ಟರು ಪಕ್ಷದ ವರಿಷ್ಠರ ಬೇಡಿಕೆಯ ಮೇಲೆ. ರಾಜೀನಾಮೆ ಕೊಟ್ಟ ನಂತರ ಇವ್ರು ಏನ್ ಮಾಡಿದ್ರು, ಅಲ್ಲಿನ ಲೋಕಸಭಾ ಕ್ಷೇತ್ರದ ಟಿಕೆಟಿನ ಆಕಾಂಕ್ಷಿಯಾಗಿದ್ರು. ಆದ್ರೆ ಯಡಿಯೂರಪ್ಪನವರ ಮಗನಿಗೆ ಈ ಟಿಕೆಟ್ ಸಿಕ್ಕಿರೋದ್ರಿಂದ ಅಸಮಾಧಾನವನ್ನು ವ್ಯಕ್ತಪಡಿಸಿದಂತ ಈಶ್ವರಪ್ಪನವರು, ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ನಿಂತ್ಕೋತೀನಿ, ಪಕ್ಷೇತರ ಅಭ್ಯರ್ಥಿಯಾಗಿ ನಾನು ಗೆದ್ದೇ ಗೆಲ್ತೀನಿ, ರಾಘವೇಂದ್ರ ಅವ್ರನ್ನ ಸೋಲಿಸಿ ಅವರಿಗೆ ಸರಿಯಾದ ಪಾಠವನ್ನ ಕಲಿಸ್ತೀನಿ, ಯಾರು ಏನೇ ಹೇಳಿದ್ರು ನಾನು ಅವ್ರ ಮಾತನ್ನ ಕೊಡೋದಿಲ್ಲ ಅಂತ ಮಾಧ್ಯಮಗಳ ಮುಂದೆ ಮಾತಾಡ್ತಿದ್ರು. ಯಡಿಯೂರಪ್ಪನವ್ರದ್ದು ಕುಟುಂಬ ರಾಜಕಾರಣ ಅಲ್ವಾ, ಒಬ್ಬ ಮಗ ರಾಜ್ಯಾಧ್ಯಕ್ಷ ಆಗ್ಬೇಕು, ಮತ್ತೊಬ್ಬ ಮಗ ಸಂಸದ ಆಗ್ಬೇಕು, ಆದ್ರೆ ನಮ್ಮ ಮಕ್ಕಳು ಎಲ್ಲಿಗೆ ಹೋಗ್ಬೇಕು ಅಂತ ಧ್ವನಿಯನ್ನು ಸಹ ಎತ್ತಿದ್ರು. ಹೀಗೆ ಈಶ್ವರಪ್ಪನವರ ಮನವೊಲಿಸುವ ಪ್ರಯತ್ನವನ್ನ ರಾಜ್ಯದ ನಾಯಕರುಗಳು ಮಾಡ್ತಾ ಇದ್ರು. ಅವರ ಮಾತಿಗೆ ಬಗ್ಗದೆ ಹೋದಾಗ ಕಳೆದ ಬಾರಿ ಅಮಿತ್ ಶಾ ಅವರು ಬೆಂಗಳೂರಿಗೆ ಬಂದಂತಹ ಸಂದರ್ಭದಲ್ಲಿ ಬುಧವಾರ ನನ್ನನ್ನು ಭೇಟಿ ಮಾಡಿ ಅಂತ ಸಮಯವನ್ನ ನಿಗದಿಪಡಿಸಿದ್ರು. ಅಮಿತ್ ಶಾ ಅವರು ನನ್ನನ್ನ ಭೇಟಿ ಮಾಡೋದಕ್ಕೆ ಹೇಳಿದ್ದಾರೆ ಅಂತ ಮಾಧ್ಯಮಗೋಷ್ಠಿ ಮಾಡಿ ಮಾಧ್ಯಮಗಳ ಮುಂದೆ ಅಮಿತ್ ಶಾ ನನ್ನನ್ನ ಭೇಟಿ ಮಾಡ್ತಾ ಇದ್ದಾರೆ, ನಾನು ಯಾವುದೇ ಕಾರಣಕ್ಕೂ ಕ್ಷೇತ್ರದಿಂದ ಹಿಂದೆ ಹೋಗೋದಿಲ್ಲ, ನನ್ನ ನಿರ್ಧಾರದಿಂದ ಹಿಂದೆ ಹೋಗೋದಿಲ್ಲ, ನಾನು ಸ್ಪರ್ಧೆ ಮಾಡೇ ತೀರ್ತೀನಿ ಅಂತ ಹೇಳಿಕೆಯನ್ನ ಕೊಟ್ಟಿದ್ರು. ಅಮಿತ್ ಶಾ ಅವರನ್ನ ಭೇಟಿ ಮಾಡಲಿಕ್ಕೆ ಇವರು ದೆಹಲಿಗೆ ಹೋದ ನಂತರ ಅಮಿತ್ ಶಾ ಅವರ ಕಚೇರಿಯಿಂದ ಒಂದು ಸುದ್ದಿ ಬಂದಿದೆ, ನಿಮ್ಮನ್ನ ಭೇಟಿಯಾಗುವಂತ ಅವಶ್ಯಕತೆ ಏನಿಲ್ಲ, ನೀವು ಇಲ್ಲಿಂದ ಹೊರಡಬಹುದು, ನಾನು ಭೇಟಿ ಮಾಡೋದಕ್ಕೆ ಸಮಯ ಇಲ್ಲ ಅಂತ ಈಶ್ವರಪ್ಪನವರು ಅಲ್ಲಿಂದ ವಾಪಸ್ ಬಂದ ಮೇಲೆ ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ನನಗೆ ಅಮಿತ್ ಶಾ ಅವರು ಭೇಟಿ ಮಾಡದೇ ಇರೋದು ಗ್ರೀನ್ ಸಿಗ್ನಲ್ ಕೊಟ್ಟಂಗಾಗಿದೆ. ಅಮಿತ್ ಶಾ ಅವರು ಪರೋಕ್ಷವಾಗಿ ನನ್ನ ಜೊತೆ ನಿಂತ್ಕೊಂಡಿದ್ದಾರೆ, ನೀನು ಹೋಗು ಗೆಲ್ಲು, ನೀನು ರಾಘವೇಂದ್ರ ಅವರ ವಿರುದ್ಧ ಗೆಲ್ಲೇಬೇಕು ಅನ್ನುವಂತ ಆಶೀರ್ವಾದವನ್ನ ಅಮಿತ್ ಶಾ ಅವರು ಮಾಡಿದ್ದಾರೆ. ಮೋದಿಯನ್ನ ನಾನು ಎದೆಲಿಟ್ಕೊಂಡಿದ್ದೀನಿ, ರಾಘವೇಂದ್ರ ಹೇಳ್ತಾ ಇದ್ದಾರೆ ನೀವು ಮೋದಿ ಚಿತ್ರವನ್ನ ಇಟ್ಕೊಂಡು ಓಟನ್ನ ಕೇಳುವ ಹಾಗಿಲ್ಲ ಅಂತ. ಮೋದಿ ಏನು ಅವರ ಆಸ್ತಿನ? ಮೋದಿ ದೇಶದ ಆಸ್ತಿ, ಅವರು ನನ್ನ ಎದೆಯಲ್ಲಿದ್ದಾರೆ, ಅವರ ಹೆಸರನ್ನ ಹೇಳ್ಕೊಂಡು ನಾನು ಚುನಾವಣೆಯಲ್ಲಿ ಗೆದ್ದೇ ಗೆಲ್ತೀನಿ, ಈ ಬಾರಿಯ ಚುನಾವಣೆಯಲ್ಲಿ ಗೆದ್ದು ಇವರೇನು ಕುಟುಂಬ ರಾಜಕಾರಣ ಮಾಡ್ತಾ ಇದ್ದಾರೋ ಅವರಿಗೆ ಸರಿಯಾದ ಪಾಠವನ್ನ ಕಲಿಸ್ತೀನಿ ಅಂತ ಈಶ್ವರಪ್ಪನವರು ನಿರ್ಧಾರ ಮಾಡಿ ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡೋದು ಖಚಿತ ಅಂತ ಘೋಷಣೆ ಮಾಡಿದ್ದಾರೆ. ಇನ್ನು ದಿನೇ ದಿನೇ ರಾಜ್ಯ ರಾಜಕಾರಣದಲ್ಲಿ ಏನೇನು ಬದಲಾವಣೆ ಆಗುತ್ತೆ ಅಂತ ಕಾದ್ ನೋಡೋಣ. ಅಲ್ಲಿವರೆಗೂ ನೋಡ್ತಾ ಇರಿ ಪ್ರತಿಧ್ವನಿ, ಇದು ಜನರ ಧ್ವನಿ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.